ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕಲ್ಪತರು ಕನ್ನಡತಿ ಭೂಮಿಕಾ ದೊಡ್ಡಯ್ಯ. ಶರನ್ನವರಾತ್ರಿಯ 7ನೇ ದಿನ ಇವತ್ತು ದುರ್ಗಾ ಮಾತೆಯ 7ನೇ ರೂಪವಾದ ಕಾಳರಾತ್ರಿಯನ್ನ ಇವತ್ತು ಪೂಜೆ ಮಾಡಲಾಗುತ್ತೆ. ಈ ದೇವಿಗೆ ಕುಂಕುಮ, ಅಕ್ಕಿ, ಧೂಪ, ದೀಪ ಮತ್ತು ಕೆಂಪು ಹೂಗಳನ್ನು ಅರ್ಪಿಸಿ ಕೋಸಂಬರಿ, ಕಡುಬು, ಶಾವಿಗೆ ಪಾಯಸವನ್ನ ನೈವೇದ್ಯವಾಗಿ ಅರ್ಪಿಸಲಾಗುತ್ತೆ. ಇನ್ನು ಕಾಳರಾತ್ರಿ ದೇವಿಯ ಆರಾಧನೆಯಿಂದ ಅಜ್ಞಾನ ದೂರವಾಗುತ್ತೆ, ದುಷ್ಟಶಕ್ತಿಗಳನ್ನ ಸಂಹರಿಸಲಾಗುತ್ತೆ ಅಂತ ಕೂಡ ನಂಬಲಾಗುತ್ತೆ. ಭಕ್ತರಿಗೆ ಈ ದೇವಿ ಶಾಂತಿ ನೆಮ್ಮದಿಯನ್ನ ಕರುಣಿಸ್ತಾಳೆ ಅಂತ ಕೂಡ ನಂಬಲಾಗುತ್ತೆ. ಶರನ್ನವರಾತ್ರಿಯ 7ನೇ ದಿನದಂದು ಕಾಳರಾತ್ರಿಗೆ ಕಿತ್ತಳೆ ಬಣ್ಣವನ್ನ ಅರ್ಪಿಸಲಾಗುತ್ತೆ. ಈ ದಿನದಂದು ಕಿತ್ತಳೆ ಬಣ್ಣವನ್ನ ಕಾಳರಾತ್ರಿ ದೇವಿಗೆ ಅರ್ಪಿಸಲಾಗುತ್ತೆ. ಕಿತ್ತಳೆ ಬಣ್ಣವು ಶಕ್ತಿ, ಉತ್ಸಾಹ ಮತ್ತು ಸಕಾರಾತ್ಮಕತೆಯನ್ನ ಸಂಕೇತಿಸುತ್ತದೆ. ಇನ್ನು ಕಾಳರಾತ್ರಿ ದೇವಿ ಅಂದ್ರೆ ಪದದ ಅರ್ಥ ಏನು ಅಂತ ಕೇಳೋದಾದ್ರೆ, ಕಾಳರಾತ್ರಿ ಕಾಲ ಅಂದ್ರೆ ಸಮಯ, ಮರಣ ಅಂತ ಕೂಡ ಬರುತ್ತೆ. ರಾತ್ರಿ ಎಂಬ ಪದಗಳು ಸಂಯೋಜನೆಯಾಗಿದೆ. ಈ ಪದ ಸಮಯದ ಅಂತ್ಯ ಅಥವಾ ಕತ್ತಲೆಯನ್ನ ಸೂಚಿಸುತ್ತದೆ. ಈ ದೇವಿ ದುರ್ಗೆಯ ಉಗ್ರವಾದ ರೂಪವಾಗಿದೆ. ಭಯ, ರೋಗ, ಪಾಪ ಮತ್ತು ಶತ್ರುಬಾಧೆಗಳಿಂದ ಮುಕ್ತಿ ನೀಡುತ್ತಾಳೆ ಅನ್ನೋದು ನಂಬಿಕೆ. ಕಾಳರಾತ್ರಿಯು ಮಂಗಳಕರ ಶಕ್ತಿಯನ್ನ ಹೊಂದಿದ್ದಾಳೆ. ಆಕೆಯನ್ನ ಆರಾಧನೆ ಮಾಡೋದ್ರಿಂದ ಅಭಿವೃದ್ಧಿ, ಶಾಂತಿ ಮತ್ತು ಆಧ್ಯಾತ್ಮಿಕ ಸಂತೋಷ ತರುತ್ತದೆ ಅಂತ ನಂಬಲಾಗುತ್ತೆ. ಕಾಳರಾತ್ರಿ ದೇವಿಯು ಹೆಸರಿನಂತೆ ಆಕೆ ಸಂಪೂರ್ಣ ಕಪ್ಪಾಗಿ ಇರುತ್ತಾಳೆ, ಕತ್ತಲೆಯನ್ನ ಸೂಚಿಸುತ್ತಾಳೆ. ಇನ್ನು ಕಾಳರಾತ್ರಿಯನ್ನ ಪೂಜೆ ಮಾಡಿ ಓಂ ದೇವಿ ಕಾಳರಾತ್ರಿಯೈ ನಮಃ ಅನ್ನುವಂತಹ ಮಂತ್ರವನ್ನ ಪಠನೆ ಮಾಡೋದ್ರಿಂದ ಶಾಂತಿ, ನೆಮ್ಮದಿ ಭಕ್ತರಿಗೆ ಕಾಳರಾತ್ರಿ ದೇವಿ ಕರುಣಿಸ್ತಾಳೆ ಅನ್ನೋದು ನಂಬಿಕೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ರೀತಿಯ ಮಾಹಿತಿಗಾಗಿ ಭೂಮಿಕಾ ದೊಡ್ಡಯ್ಯ ಯೂಟ್ಯೂಬ್ ಚಾನಲ್ ಅನ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ದಿನ ಶುಭವಾಗಿರ್ಲಿ. ನಾನು ಭೂಮಿಕಾ ದೊಡ್ಡಯ್ಯ.